Hello everyone and welcome to my channel. In this class we shall take up regression method of demand forecasting. So ಇವತ್ತಿನ ಈ ಕ್ಲಾಸ್ ಅಲ್ಲಿ ಡಿಮಾಂಡ್ ಫೋರ್ಕಾಸ್ಟಿಂಗ್ ಅನ್ನು ಇನ್ನೊಂದು ಮೆಥಡ್ ಅಂದ್ರೆ ರಿಗ್ರೆಷನ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ನಾವು ಹೇಗೆ ಡಿಮಾಂಡ್ ಅನ್ನ ಫೋರ್ಕಾಸ್ಟ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ ಪ್ರಾಬ್ಲಮ್ ಅನ್ನ ನೋಡೋಣ. ಫ್ರಾಮ್ ದಿ ಫಾಲೋಯಿಂಗ್ ಡೇಟಾ ಎಸ್ಟಿಮೇಟ್ ದಿ ಲೈಕ್ಲಿ ಡಿಮಾಂಡ್ when the price is rupees 20. Second, price when the demand is 39. Okay, this is quantity. ಈಗ ಎರಡು ಕ್ವೆಶನ್ ಅನ್ನ ಕೇಳಿದ್ದಾರೆ ಅವರು. ಫಸ್ಟ್ ಸಿಚುವೇಶನ್ ಅಲ್ಲಿ ಡಿಮಾಂಡ್ ಅನ್ನ ಫೈಂಡ್ ಔಟ್ ಮಾಡಬೇಕು, ಪ್ರೈಸ್ 20 ಇದೆ ಅಂತ ಅನ್ಕೊಳ್ಳಿ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದಿ ಎಸ್ಟಿಮೇಟೆಡ್ ಡಿಮಾಂಡ್ ವೆನ್ ದ ಪ್ರೈಸ್ ಇಸ್ rupees 20. ಸೆಕೆಂಡ್ ಸಿಚುವೇಶನ್, we need to estimate price when demand is 39. So these are the two different situations. So ಇವೆರಡು ಸಿಚುವೇಶನ್ ಕೊಟ್ಟಾಗ ನಾವು ಎರಡು ಈಕ್ವೇಶನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದೇನು ಅನ್ನೋದನ್ನ ನೋಡೋಣ. ಓಕೆ, ಸೊ ಫಸ್ಟ್ ನೋಡಿ, ಲೆಟ್ ಅಸ್ ಸಿ ದಿಸ್ ಟೇಬಲ್. ಸೊ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ, ಡಿಮಾಂಡ್ ಅನ್ನ ಕೊಟ್ಟಿದ್ದಾರೆ. ಸೊ ಮೊದಲು ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಎಕ್ಸ್ ಅಂತ ಅನ್ಕೊಳ್ಳೋಣ. ಸೆಕೆಂಡ್ ಕೊಟ್ಟಿರೋದನ್ನ ವೈ ಅಂತ ಅನ್ಕೊಳ್ಳೋಣ. ಹಾಗಿದ್ದಾಗ ಈಗ ನೋಡಿ, ಫ್ರಾಮ್ ದಿ ಫಾಲೋಯಿಂಗ್ ಡೇಟಾ ಎಸ್ಟಿಮೇಟ್ ದಿ ಲೈಕ್ಲಿ ಡಿಮಾಂಡ್ ಅಂದ್ರೆ ಡಿಮಾಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಡಿಮಾಂಡ್ ಏನು? ಡಿಮಾಂಡ್ ಇಸ್ ವೈ. ವೆನ್ ದ ಪ್ರೈಸ್ ಈಸ್ ₹20, ಪ್ರೈಸ್ ಇಸ್ ಎಕ್ಸ್. ಸೊ ಫಸ್ಟ್ ವೈ ಬಂದಿದೆ, ಆಮೇಲೆ ಎಕ್ಸ್ ಬಂದಿದೆ. ಇದನ್ನ ನಾವು ವೈ ಆನ್ ಎಕ್ಸ್. ಓಕೆ, ಸೆಕೆಂಡ್ ಸಿಚುವೇಶನ್ ನೋಡಿ, estimate the likely price. What is price? Price is x. X when the demand, what is demand? Demand is y, is 39. So x on y. Okay, so ಮೊದಲಲ್ಲಿ ಡಿಮಾಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ, ಅಂದ್ರೆ y ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ y ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಈಕ್ವೇಶನ್ ಬೇಕು. ಅದೇ ರೀತಿ ಸೆಕೆಂಡ್ ಸಿಚುವೇಶನ್ ಅಲ್ಲಿ x ಅನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಹಾಗಾಗಿ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಈಕ್ವೇಶನ್ ನಮಗೆ ಬೇಕು. ಸೊ ಎಲ್ಲಿ ನಾವು ವೈ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಡಿಮಾಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ದಟ್ ಈಸ್ ವೈ ಆನ್ ಎಕ್ಸ್. ಅಂದ್ರೆ ಎಕ್ಸ್ ಎಷ್ಟಿದ್ದಾಗ ವೈ ಎಷ್ಟಿದೆ, ವೈ ಇಸ್ ಡಿಪೆಂಡಿಂಗ್ ಅಪಾನ್ ಎಕ್ಸ್, ವೈ ಆನ್ ಎಕ್ಸ್. ಸೆಕೆಂಡ್ ಸಿಚುವೇಶನ್ ಎಕ್ಸ್ ಆನ್ ವೈ. ಯಾಕಂತಂದ್ರೆ ವೈ ಕೊಟ್ಟಿದ್ದಾರೆ, ಅದ್ರ ಬೇಸಿಸ್ ಮೇಲೆ ಎಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಆನ್ ವೈ. ಸೊ ಸಿಚುವೇಶನ್ ಪ್ರತಿ ಪ್ರಾಬ್ಲಮ್ ಅಲ್ಲೂ ಎರಡು ಕೊಟ್ಟಿರ್ತಾರೆ ಅಂತ ಹೇಳಕ್ ಆಗಲ್ಲ. ಒಂದನ್ನ ಮಾತ್ರ ಕೇಳಿರ್ಬೋದು. ಸೊ ಫಸ್ಟ್ ಒನ್ ಆದ್ರೂ ಕೇಳಿರ್ಬೋದು, ಸೆಕೆಂಡ್ ಒನ್ ಆದ್ರೂ ಕೇಳಿರ್ಬೋದು. ಅಂದ್ರೆ ವೈ ಆನ್ ಎಕ್ಸ್ ಆದ್ರೂ ಕೇಳಿರ್ತಾರೆ, ಎಕ್ಸ್ ಆನ್ ವೈ ಆದ್ರೂ ಕೇಳಿರ್ತಾರೆ, ಅಥವಾ ಒಂದೊಂದ್ಸತಿ ಎರಡನ್ನೂ ಈ ರೀತಿ ಕೇಳಿರ್ತಾರೆ. ಈ ಪ್ರಾಬ್ಲಮ್ ಅಲ್ಲಿ ಎರಡೂ ಕೇಳಿದ್ದಾರೆ, ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಲೆಟ್ ಅಸ್ ಪ್ರಿಪೇರ್ ಅ ಟೇಬಲ್. ಸೊ ಈ ಟೇಬಲ್ ಅಲ್ಲಿ 5 ಕಾಲಮ್ಸ್ ಅನ್ನ ಹಾಕೊಳ್ಳೋಣ. ಫಸ್ಟ್ 2 ಕಾಲಮ್ಸ್ ಪ್ರೈಸ್ ಮತ್ತೆ ಡಿಮಾಂಡ್ ಇರುತ್ತೆ, ಅಂದ್ರೆ ಎಕ್ಸ್ ಅಂಡ್ ವೈ ಇರುತ್ತೆ. ಸೊ ದಟ್ ಈಸ್ ಪ್ರೈಸ್, ಯು ಕ್ಯಾನ್ ಜಸ್ಟ್ ರೈಟ್ ಎಕ್ಸ್. ದೆನ್ ಡಿಮಾಂಡ್, ವಿ ಹ್ಯಾವ್ ಗಿವನ್ ದಿ ವೇರಿಯಬಲ್ ನೇಮ್ ಆಸ್ ವೈ. ಸೊ ರೈಟ್ ಡೌನ್ ದಿ ವ್ಯಾಲ್ಯೂಸ್ ಗಿವನ್. ಸೊ ಎಕ್ಸ್ 10, 12, 13, 12, 16 and 15. Same way, write down demand 40, 38, 43, 45, 37 and 43. ಸೊ ನಾವು ಜಸ್ಟ್ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ಅನ್ನ ಈ ರೀತಿ ಟೇಬಲ್ ಅಲ್ಲಿ ಹಾಕೊಂಡಿದೀವಿ ನೋಡಿ. ನೆಕ್ಸ್ಟ್ ವೈ ಆನ್ ಎಕ್ಸ್ ಇರ್ಲಿ, ಎಕ್ಸ್ ಆನ್ ವೈ ಇರ್ಲಿ, ನಮ್ಗೆ ಈ 5 ಕಾಲಮ್ಗಳು ಬೇಕು. ಸೊ ಯಾವ್ದು 5 ಕಾಲಮ್ ಅನ್ನೋದು ನೋಡೋಣ. ಸೊ ಫಸ್ಟ್ ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ವೈ ಕೊಟ್ಟಿದ್ದಾರೆ, ವೈ ಸ್ಕ್ವೇರ್. Then last column x into y, that is price into demand. So first let us take up x square. So x values na square ಮಾಡ್ತಾ ಹೋಗಿ. 10 ಇದೆ, 10 into 10 is 100. 12 into 12 144. Next 13 into 13 169. Next again 12 144. 16 into 16 256. Last 15 into 15 we have 225. So same way y square ಮಾಡಿ. 40 into 40
1600. 38 into 38, 1444. 43 into 43, 1849. 45 into 45, 2025. 37 into 37, 1369. And last 43 into 43, we have already done it, 1849. Now the last column, x into y. Okay, price into demand. So this is written as xy. So ನೋಡಿ 10 into 40 ಎಷ್ಟಾಗತ್ತೆ? 10 into 40, it will be 400. Next 12 into 38, 456. Next 13 into 43, it will be 559. Next 12 into 45, 540. Next 16 into 37, 592. Then 15 into 43, 645. Okay, now let us take the total of the columns. Okay, so first summation x, summation y, summation x square, summation y square, and summation xy. Let's take the total of all. So when you add the first column, we will get the total of 78. When you add the second column, we will get the total of 246. When we add the third column, that is x square, we get 1038. Next, y square in a total ಮಾಡಿ, we will get 10,136. Then last xy, we get 3,192. Okay, so basic table ನಮ್ಮ ಹತ್ರ ರೆಡಿ ಆಗಿದೆ. ಯಾವುದೇ ಕೇಳಿರ್ಲಿ, y on x ಇರ್ಲಿ, x on y ಇರ್ಲಿ, we need this table. Okay, so this table is ready. ಈ ಟೇಬಲ್ ನಮ್ಮ ಹತ್ರ ರೆಡಿ ಆಯ್ತು. ಈಗ ಫಸ್ಟ್ ಸಿಚುವೇಶನ್ ಅನ್ನ ನೋಡೋಣ. ಸೊ ಇಲ್ಲಿ ಎರಡು ಕೇಳಿರೋದ್ರಿಂದ ನಮ್ಗೆ ಎರಡು ಈಕ್ವೇಶನ್ ಬೇಕು. ಅಂದ್ರೆ x on y ನು ಬೇಕು, y on x ಬೇಕು. ಸೊ ಫಸ್ಟ್ ಕ್ವೆಶನ್ ಏನಿದೆ, y on x ಇದೆ. ಸೊ ಲೆಟ್ ಅಸ್ ಫಸ್ಟ್ ಫಾರ್ಮ್ ದಿ ಈಕ್ವೇಶನ್ y on x. ಸೊ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ನೋಡಿ, ದೇರ್ ಆರ್ ಟೂ ರಿಗ್ರೆಷನ್ ಈಕ್ವೇಶನ್. ಓಕೆ, ಸೊ ದೇರ್ ಆರ್ ಟೂ ರಿಗ್ರೆಷನ್ ಈಕ್ವೇಶನ್. ರಿಗ್ರೆಷನ್ ಈಕ್ವೇಶನ್ ಆಫ್ x on y, ರಿಗ್ರೆಷನ್ ಈಕ್ವೇಶನ್ ಆಫ್ y on x. ಸೊ ನಮ್ಮ ಹತ್ರ ಎರಡು ಸಿಚುವೇಶನ್ ಇಲ್ಲಿ ಇದೆ. ಯಾಕಂದ್ರೆ ಎರಡು ಸಿಚುವೇಶನ್ ಅಲ್ಲಿ ನಾವು ಈಕ್ವೇಶನ್ ಅನ್ನ ಫ್ರೇಮ್ ಮಾಡಿ ಎಸ್ಟಿಮೇಟ್ ಮಾಡೋದಿದೆ. So x on y ಗೆ ಫಾರ್ಮುಲಾ ನೋಡಿ, x minus x bar. What is x bar? X bar is x mean is equal to bxy into y minus y mean. Okay, so x mean ಅಂದ್ರೆ mean of x ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? summation x divided by n. ಅದೇ ರೀತಿ mean y, summation y divided by n. So next y on x ಸ್ವಲ್ಪ ಚೇಂಜ್ ಆಗತ್ತೆ. ಎಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಮೀನ್ ಇತ್ತು ಅದು ಎರಡು ಇಂಟರ್ಚೇಂಜ್ ಆಗತ್ತೆ. ಸೊ ಇದು ಈ ಕಡೆ ಬರುತ್ತೆ, ಈ ಕಡೆ ಇದು ಇಲ್ಲಿ ಬರುತ್ತೆ. ಸೊ ನೋಡಿ, y ಮೈನಸ್ y ಮೀನ್ ಇಸ್ ಈಕ್ವಲ್ ಟು, ಇಲ್ಲಿ ಮತ್ತೆ ಚೇಂಜ್ ಆಯ್ತು ನೋಡಿ, ಬಿ ಎಕ್ಸ್ ವೈ ಇದ್ದಿದ್ದು ಬಿ ವೈ ಎಕ್ಸ್ ಆಗತ್ತೆ. ಸೊ ಎಲ್ಲಿ ನಾವು y ಆನ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವೋ ಅವಾಗ y ಮೊದಲು ಬರಬೇಕು, ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಮೀನ್. ಇಲ್ಲಿ ಎಕ್ಸ್ ಆನ್ ವೈ ಇದೆ, ಸೊ ಬಿ ಎಕ್ಸ್ ವೈ ಎರಡು ಬೇರೆ ಬೇರೆದು. ಓಕೆ, ಸೊ ಇದಿಷ್ಟು ನಾವು ಪ್ರತಿ ಇಕ್ವೇಶನ್ಗೆ ಫೈಂಡ್ ಔಟ್ ಮಾಡಬೇಕು. ಸೊ ಈ ಇಕ್ವೇಶನ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಎಕ್ಸ್ ಮೀನ್ ಇರಬೇಕು, ವೈ ಮೀನ್ ಇರಬೇಕು, ಮತ್ತೆ ಬಿ ಎಕ್ಸ್ ವೈ ಇರಬೇಕು. ಈ ಇಕ್ವೇಶನ್ ಯೂಸ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ವೈ ಮೀನ್ ಇರಬೇಕು, ಎಕ್ಸ್ ಮೀನ್ ಇರಬೇಕು, ಮತ್ತೆ ಬಿ ವೈ ಎಕ್ಸ್ ಇರಬೇಕು. ಸೊ ಫಸ್ಟ್ ಒಂದ್ಸತಿ ನೋಡ್ಕೊಂಡ್ಬಿಡೋಣ. ಸೊ ಫಸ್ಟ್ ನಮ್ಗೆ ಇಲ್ಲಿ ಕೇಳಿರೋದೇನು, ಫಸ್ಟ್ ನಮ್ಗೆ ಡಿಮಾಂಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವೈ ಆನ್ ಎಕ್ಸ್ ಇದೆ. ಸೊ ವೈ ಆನ್ ಎಕ್ಸ್ ಅಂದಾಗ ವಾಟ್ ಈಸ್ ದ ಇಕ್ವೇಶನ್? y on x, y minus y mean is equal to byx, x minus x mean. ಸೊ ಇದನ್ನ ನಾನು ಯೂಸ್ ಮಾಡಬೇಕು ಅಂತಂದ್ರೆ ಮೊದಲು y mean, byx ಮತ್ತೆ x mean ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಸಿ ಹೌ ಟು ಡೂ ದ್ಯಾಟ್. ಸೊ ಫಸ್ಟ್ ಒನ್, ದಟ್ ಈಸ್ ರಿಗ್ರೆಷನ್ ಈಕ್ವೇಶನ್ ಆಫ್ y on x.
Okay, so y on x ಏನಿದೆ ಫಾರ್ಮುಲಾ? We have seen y minus y mean is equal to byx, x minus x mean. ಇದನ್ನೇ ಇಲ್ಲಿ ನಾನು ಬರ್ಕೊಂತೀನಿ. Okay, y minus y mean is equal to byx into x minus x mean. Okay, so let us find out first y mean. Y mean ಎಷ್ಟು ನೋಡೋಣ. Y mean is equal to summation y divided by n. Summation y ಎಷ್ಟಿದೆ? Yes, 246 divided by n. N, what is n? N is number of years given, data given. 1, 2, 3, 4, 5, 6. 6 ಕೊಟ್ಟಿದ್ದಾರೆ. So, divided by 6. What will be the answer? It will be 41. ಅದೇ ರೀತಿ x mean, summation x divided by n. Summation x is 78. 78 divided by n, that is 6, will be 13. Okay, so y mean ಆಯ್ತು, x mean ಆಯ್ತು, ಈಗ byx. So let us find out byx. Now how to find out byx? byx ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮ್ಮ ಹತ್ರ ಅಥವಾ bxy find out ಮಾಡೋದಕ್ಕೆ we have 3 options. See here. ಈಗ ಈ ಪ್ರಾಬ್ಲಮ್ ಅಲ್ಲಿ ಯಾವ ರೀತಿ ಡೇಟಾ ಕೊಟ್ಟಿದಾರಲ್ಲ, ದಟ್ ಇಸ್ ಈ ರೀತಿ ಟೇಬಲ್ ಈ ತರ ಜಸ್ಟ್ ವ್ಯಾಲ್ಯೂಸ್ ಕೊಟ್ಟಾಗ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಫಸ್ಟ್ ಈಕ್ವೇಶನ್. ಓಕೆ, ದಟ್ ಈಸ್ ಎನ್ ಇಂಟು ಸಮೇಶನ್ ಎಕ್ಸ್ ವೈ ಮೈನಸ್ ಸಮೇಶನ್ ಎಕ್ಸ್ ಇಂಟು ಸಮೇಶನ್ ವೈ ಡಿವೈಡೆಡ್ ಬೈ ಎನ್ ಇಂಟು ಸಮೇಶನ್ ವೈ ಸ್ಕ್ವೇರ್ ಮೈನಸ್ ಸಮೇಶನ್ ವೈ ರೇಸ್ ಟು ಸ್ಕ್ವೇರ್. ದಿಸ್ ಇಸ್ ಫಾರ್ ಬಿ ಎಕ್ಸ್ ವೈ. ಈಗ ನಾವು ಮಾಡ್ತಾ ಇರೋದು ಬಿ ವೈ ಎಕ್ಸ್. ಸೊ ಇಲ್ಲಿ ಬಿ ವೈ ಎಕ್ಸ್ ಗೆ ಕೆಳಗಡೆ ಎಕ್ಸ್ ವ್ಯಾಲ್ಯೂಸ್ ಬರುತ್ತೆ. ಸೊ ಎನ್ ಮೇಲ್ಗಡೆ ಸೇಮ್ ಇರುತ್ತೆ ಎರಡಲ್ಲೂ, ಕೆಳಗಡೆ ನೋಡಿ ಫಸ್ಟ್ ಎಕ್ಸ್ ಇಲ್ಲಿ ಬಂದಾಗ ಇಲ್ಲಿ ವೈ ಬಂದಿರುತ್ತೆ, ಇಲ್ಲಿ ವೈ ಬಂದಾಗ ಇಲ್ಲಿ ಕೆಳಗಡೆ ಎಕ್ಸ್ ವ್ಯಾಲ್ಯೂಸ್ ಬಂದಿರುತ್ತೆ. ಈಗ ಇನ್ನು ಎರಡು ಮೆಥಡ್ ಇದೆ ಬಿ ವೈ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಯಾವಾಗ ಯಾವ್ದು ಯೂಸ್ ಮಾಡಬೇಕು ಅಂತಂದ್ರೆ ಪ್ರಾಬ್ಲಮ್ ಅಲ್ಲಿ ಇನ್ಫಾರ್ಮೇಶನ್ ಯಾವ ರೀತಿ ಕೊಟ್ಟಿದ್ದಾರೆ ಅದರ ಮೇಲೆ ಹೋಗುತ್ತೆ. ಸೊ ಇಲ್ಲಿ ಕೋರಿಲೇಷನ್ ಕೊಟ್ಟಿದ್ರೆ, ಕೋರಿಲೇಷನ್ ಕೋಎಫಿಷಿಯಂಟ್ ಕೊಟ್ಟಾಗ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಯೂಸ್ correlation into standard deviation of x divided by standard deviation of y. ಇದು bxy ಗೆ. byx ಗೆ correlation coefficient into standard deviation of y divided by standard deviation of x ಆಗುತ್ತೆ. ಈಗ coefficient of variation ಕೊಟ್ಟಿದ್ದಾಗ ಪ್ರಾಬ್ಲಮ್ ಅಲ್ಲಿ ಈ ಫಾರ್ಮುಲಾ ಯೂಸ್ ಆಗುತ್ತೆ. coefficient of variation of x and y divided by standard deviation of y square. ಇದು bxy ಗೆ. ಅದೇ byx ಗೆ coefficient variation of x and y divided by standard deviation of x raised to 2. Okay, so ಈ ರೀತಿ ಸಿಚುವೇಶನ್ ಮೇಲೆ ಹೋಗುತ್ತೆ. ಬಟ್ ಮೋಸ್ಟ್ ಪ್ರೊಬೆಬಲಿ ಡಿಮಾಂಡ್ ಫೋರ್ಕಾಸ್ಟಿಂಗ್ ಗೆ ಈ ಫಸ್ಟ್ ಸಿಚುವೇಶನ್ ನಾವು ಜಾಸ್ತಿ ನೋಡ್ತೀವಿ. ಓಕೆ, ಸೊ ಯಾಕಂತಂದ್ರೆ ವ್ಯಾಲ್ಯೂಸ್ ಇಲ್ಲಿ ಈ ರೀತಿಯಾಗಿ ಕೊಟ್ಬಿಟ್ಟಿರ್ತಾರೆ, ಮುಂದೆ ಪ್ರಿಡಿಕ್ಟ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್, ದ ಫಸ್ಟ್ ಒನ್. ಓಕೆ, ಸೊ ಈಗ ನಾವು byx ಫೈಂಡ್ ಔಟ್ ಮಾಡ್ತಾ ಇದೀವಿ. ದಿಸ್ ಇಸ್ ದ ಫಾರ್ಮುಲಾ ದಟ್ ವಿ ವಿಲ್ ಬಿ ಯೂಸಿಂಗ್. ಓಕೆ, so n into summation xy minus summation x into summation y divided by n into summation x square minus summation x raised to 2. So idanne naan illi barkonತೀನಿ ಈಗ. Okay, so n into summation xy minus summation x into summation y divided by n into summation x square minus summation x square. Okay, so ನೋಡಿ y ಫಸ್ಟ್ ಬಂದಾಗ ಇಲ್ಲಿ ಕೆಳಗಡೆ x ವೇರಿಯೇಬಲ್ ಬರುತ್ತೆ. ನಾವು ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಸೊ n is 6 into summation xy. summation xy ಎಷ್ಟು ಬಂದಿದೆ ನೋಡಿ ಇಲ್ಲಿ 3192 ಮೈನಸ್ ಇದೆ. summation x is 78 into summation y is 246 divided by n again 6 into summation x square is 1038 minus summation x ಎಷ್ಟಿದೆ 78 ಇದೆ, ಅದರದ್ದು ಸ್ಕ್ವೇರ್. ಓಕೆ, ಸೊ ಈ ರೀತಿಯಾಗಿ ನಾವು ಮಾಡಬೇಕಾಗತ್ತೆ. ಸೊ 78 ಇನ್ ಸ್ಕ್ವೇರ್ ತಗೊಂಡಾಗ ವಿ ಗೆಟ್ 6084. ಓಕೆ, ಸೊ ಇದನ್ನಿಷ್ಟು ನಾವು ಸಾಲ್ವ್ ಮಾಡಿದಾಗ ನಮಗೆ byx ಬರುತ್ತೆ, ದಟ್ ಈಸ್ ಮೈನಸ್ 0.25 ಬರುತ್ತೆ. ಓಕೆ, ವೆನ್ ವಿ ಸಾಲ್ವ್ ದಿಸ್ ವಿ ಗೆಟ್ ಮೈನಸ್ 0.25. ಈಗ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಓಕೆ, ಸೊ ಇದಿಷ್ಟು ನಮಗೆ ಗೊತ್ತಾಯ್ತು. ಈಗ byx
ಈಗ ಈ ಈಕ್ವೇಶನ್ ಅಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್ ಆಫ್ x mean, y mean and byx in the equation. ಸೊ ಈಕ್ವೇಶನ್ ಅಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನ್ ಬರುತ್ತೆ ನೋಡಿ, y ಇದೆ, y ಗೊತ್ತಿಲ್ಲ, y mean ಗೊತ್ತು, y mean is 41 is equal to byx ಎಷ್ಟು ಬಂತು, minus 0.25 ಬಂದಿದೆ into x minus x mean is 13. So when we simplify this, y minus 41 is equal to minus 0.25 into x. ಇಲ್ಲಿ ನೆಕ್ಸ್ಟ್ ಫಸ್ಟ್ ಇದ್ರ ಜೊತೆ ಮಲ್ಟಿಪ್ಲೈ ಆಯಿತು, ಈಗ ನೆಕ್ಸ್ಟ್ ಇದ್ರ ಜೊತೆ ಮೈನಸ್ ಇಂಟು ಮೈನಸ್ ವಿಲ್ ಬಿ ಪ್ಲಸ್ 0.25 ಇಂಟು 13 ಮಾಡಿದಾಗ ವಿ ಗೆಟ್ 3.25. ಓಕೆ, ನಾವು ನೆಕ್ಸ್ಟ್ ಇಲ್ಲೇ ಮಾಡಿ ತೋರಿಸ್ತೀನಿ. ಈ ನೆಕ್ಸ್ಟ್ ಸ್ಟೆಪ್ ಏನಾಗತ್ತೆ, ಈಗ y is equal to minus 0.25x plus 3.25. ಈಗ ಈ ಕಡೆ ಇರೋ 41 ಈ ಸೈಡ್ ತಂದಾಗ ಪ್ಲಸ್ 41 ಆಗತ್ತೆ. ಸೊ y is equal to minus 0.25x plus 3.25 plus 41, yes, 44.25. So this is the equation which we have arrived at to find out y. What is y? Y is demand. So ಈಗ ಫಸ್ಟ್ ಒನ್ ಏನ್ ಹೇಳಿದ್ದಾರೆ ನೋಡಿ, ಡಿಮಾಂಡ್ ಅನ್ನ ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ. ವೆನ್ ಪ್ರೈಸ್ ಇಸ್ 20 ಅಂದ್ರೆ ಎಕ್ಸ್ ಇಸ್ 20. ಸೊ ಈಗ ಈ ಈಕ್ವೇಶನ್ ಅಲ್ಲಿ ಎಕ್ಸ್ ನ ವ್ಯಾಲ್ಯೂ 20 ಅಂತ ಹಾಕೊಂಡಾಗ y ಎಷ್ಟು ಬರುತ್ತೆ ಅಂದ್ರೆ ನಮ್ಗೆ ಡಿಮಾಂಡ್ ಎಷ್ಟು ಬರುತ್ತೆ ಅನ್ನೋದನ್ನ ಎಸ್ಟಿಮೇಟ್ ಮಾಡಬಹುದು. ಸೊ ಲೆಟ್ ಅಸ್ ಎಸ್ಟಿಮೇಟ್ ದಿಸ್. ಓಕೆ, ಸೊ ಐ ವಿಲ್ ಬಿ ಡೂಯಿಂಗ್ ಇಟ್ ಹಿಯರ್. Now I will rewrite the equation. Y is equal to minus 0.25x plus 44.25. ಈಗ x ನ ವ್ಯಾಲ್ಯೂ ಎಷ್ಟಂತ ಕೊಟ್ಟಿದ್ದಾರೆ, 20 ಅಂತ ಕೊಟ್ಟಿದ್ದಾರೆ. ಸೊ estimation of y when x is 20. So y is equal to minus 0.25 into 20 plus 44.25. So y is equal to, when we solve this, we get 39.25. Okay, so this is how we will be doing under regression method. So ಇಲ್ಲಿ ಏನಾಗಿತ್ತು, ಫಸ್ಟ್ ಡಿಮಾಂಡ್ ಅನ್ನ ಕೇಳಿದ್ದಾರೆ, ಎಕ್ಸ್ ಅನ್ನ ಕೊಟ್ಟಿದ್ದಾರೆ, ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ರಿಗ್ರೆಷನ್ ಈಕ್ವೇಶನ್ ಆಫ್ ವೈ ಆನ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಫಸ್ಟ್ ಒನ್ ಮುಗೀತು. ನಾವು ಸೆಕೆಂಡ್ ಒನ್ ನೋಡಿ, ಈಗ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡಿ ಡಿಮಾಂಡ್ 39 ಇದ್ದಾಗ. ಓಕೆ, ಸೊ ಡಿಮಾಂಡ್ ಇಸ್ 39, ವೈ ಇಸ್ 39, then how much will be x, that is how much will be price. So for this again we will repeat the same. ಇಲ್ಲಿ ರಿಗ್ರೆಷನ್ ಈಕ್ವೇಶನ್ ಆಫ್ y ಆನ್ x ಹೇಗೆ ಮಾಡಿದ್ವು, ಈಗ ರಿಗ್ರೆಷನ್ ಈಕ್ವೇಶನ್ ಆಫ್ x ಆನ್ y ಅನ್ನ ನೋಡೋಣ. ಓಕೆ, ಸೊ ದ ಸೆಕೆಂಡ್ ಒನ್, ರಿಗ್ರೆಷನ್ ಈಕ್ವೇಶನ್ ಆಫ್ x ಆನ್ y. Now what is the formula? Regression equation of x on y, x minus x mean is equal to bxy, y minus y mean. So x mean ಮತ್ತೆ y mean ಎರಡಲ್ಲೂ ಕಾಮನ್ ಇರುತ್ತೆ, ಸೇಮ್ ಇರುತ್ತೆ. ಇದನ್ನ ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ byx ಜಾಗದಲ್ಲಿ bxy ಬೇಕು, ಇದನ್ನೊಂದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಹ್ಯಾವ್ ದಿಸ್ ಫಾರ್ಮುಲಾ. ಓಕೆ, ಇದು byx ಗೆ ಏನ್ ಯೂಸ್ ಮಾಡಿದ್ವಲ್ಲ ಅದೇ ರೀತಿ ಈಗ bxy ಗೆ. ಸೊ ಕೆಳಗಡೆ ಅಷ್ಟೇ ಚೇಂಜ್ ಆಗ್ತಾ ಇದೆ. ಸೊ byx ಗೆ ನಾವು ಇಲ್ಲಿ ಕೆಳಗಡೆ x ವೇರಿಯೇಬಲ್ಸ್ ಅನ್ನ ಯೂಸ್ ಮಾಡಿದ್ವಿ, ಈಗ y ವೇರಿಯೇಬಲ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಷ್ಟೇ. ಓಕೆ, ಲೆಟ್ ಅಸ್ ಸಿ ಹೌ ಟು ಡೂ ದಟ್. ಸೊ ಫಸ್ಟ್ ಲೆಟ್ ಅಸ್ ರೈಟ್ ಡೌನ್ ದಿ ಈಕ್ವೇಶನ್. x minus x mean is equal to bxy into y minus y mean. Okay, so we have x mean, we have y mean. ಈಗ bxy ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ bxy ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ n
into summation xy minus summation x into summation y divided by n into summation y square ಆಗುತ್ತೆ. x square ಇದ್ದಿದ್ದು y square ಆಗುತ್ತೆ minus summation y square. ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಮೇಶನ್ ಎಕ್ಸ್ ವೈ ಎಷ್ಟಿದೆ ನೋಡಿ, ಸಮೇಶನ್ ಎಕ್ಸ್ ವೈ ನಮಗೆ ಸೊ n is 6 into 3192 minus summation x is 78 into summation y 246 ಬಂದಿದೆ. ಮೇಲ್ಗಡೆ ಸೇಮ್ ಇದೆ, ಕೆಳಗಡೆ ಈಗ ನೋಡಿ n is 6 y square ಟೋಟಲ್ ಎಷ್ಟು ಬಂದಿದೆ? ಎಸ್ 10,136 minus summation y is 246 square. Okay, so this is how we will substitute the values in the equation. Now when we solve this, we get minus 0.12. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿಕೊಂಡು ಈ ಅಮೌಂಟ್ ಅಲ್ಲಿ ನಾವು ಈ ಅಮೌಂಟ್ ಅನ್ನ ಲೆಸ್ ಮಾಡಬೇಕು. ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಿಕೊಂಡು ಮೈನಸ್ 246 into 246 ಎಷ್ಟು ಅಮೌಂಟ್ ಬರುತ್ತಲ್ಲ ಅದನ್ನ ಇದರಲ್ಲಿ ಲೆಸ್ ಮಾಡ್ಕೊಂತೀವಿ. ಸೊ ಇವೆರಡನ್ನು ಡಿವೈಡ್ ಮಾಡಿದಾಗ ವಿ ಗೆಟ್ಸ್ minus 0.12. Now let us substitute the values in the equation. Okay, substitute the values of x mean, y mean and bxy in the equation. Okay, so x minus x mean we have already calculated 13 is equal to bxy minus 0.12 into y minus y mean was 41. Okay, so this is the equation. Let us solve this. X minus 13 is equal to minus 0.12 into y will be minus 0.12y minus into minus plus 0.12 into 41 will be 4.92. Okay, next x is equal to minus 0.12y plus 4.92. ಈಗ ಇಲ್ಲಿರೋ minus 13 ಈ ಕಡೆನ ತಗೊಂಡ್ಬಂದಾಗ ಪ್ಲಸ್ 13 ಆಗುತ್ತೆ. ಸೊ x is equal to minus 0.12y plus 17.92. Now this is our second equation. Okay, so first equation ನಮಗೆ ಇಲ್ಲಿ ಬಂದಿತ್ತು, ಇದನ್ನ ಸಹಾಯದಿಂದ ನಾವು y ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಈಗ ಡಿಮಾಂಡ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ, ಈಗ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡೋದಿದೆ. ಸೊ ದಿಸ್ equation we have got. Now estimation of x, okay, when y is 39. Okay, so question ಅಲ್ಲಿ ಕೊಟ್ಟಿದ್ದಾರೆ ನೋಡಿ, price when demand is 39. So y is 39, so we have taken it as when y is 39. Okay, so x is equal to minus 0.12y plus 17.92. ಇದರಲ್ಲಿ ಈಗ x is equal to minus 0.12y. y is 39 plus 17.92. So x is equal to 0.12 into 39 will be minus ಇದೆ, minus 4.68 plus 17.92. ಸೊ ಪ್ಲಸ್ ಮೈನಸ್ ಇದೆ, ಹಾಗಾಗಿ ಆನ್ಸರ್ ಪ್ಲಸ್ ಅಲ್ಲಿ ಬರುತ್ತೆ 13.24. ಓಕೆ, ಸೊ ಇಲ್ಲಿ ಏನ್ ಬಂತು, ಈಗ y 39 ಇದ್ದಾಗ ಅಂದ್ರೆ ಡಿಮಾಂಡ್ 39 ಇದ್ದಾಗ ಪ್ರೈಸ್ ಎಷ್ಟಿರುತ್ತೆ? 13.24 ಇರುತ್ತೆ. ಅದೇ ರೀತಿ ನಾವಿಲ್ಲಿ y ಅನ್ನ ಫೈಂಡ್ ಔಟ್ ಮಾಡಿದ್ವಿ ವೆನ್ x is 20. ಸೊ ಎರಡೂ ಕೇಳಿರೋದಿಲ್ಲ, ಆದ್ರೆ ನಾವು ಈ ಪ್ರಾಬ್ಲಮ್ ಅಲ್ಲಿ ಎರಡು ಸಿಚುವೇಶನ್ ಅನ್ನ ತಗೊಂಡ್ಬಿಟ್ಟಿದೀವಿ. ಸೊ ಯಾವ್ದು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ರು ಕೂಡ ನಾವು ಈ ರೀತಿ y on x ಇದೆಯೋ x on y ಇದೆಯೋ ಅಂತ ಕ್ವಶನ್ ಅನ್ನು ನೀವು ಓದಿದ ತಕ್ಷಣನೇ ತಿಳ್ಕೊಂಡು we can solve the problem. Okay, so if you like the video, please subscribe, like and comment to my channel. Thank you.